ದ್ರೌಪದಿ, ಕಳೆದು ಹೋದ ದಿನಗಳನ್ನು ನೆನೆದು ಏಕೆ ದುಃಖಿಸುತ್ತಿರುವೆ? ನಿನ್ನ ಬಹುದಿನದ ಕನಸು ನನಸಾಗುವ ರೀತಿಯು ಸಮೀಪಿಸುತ್ತಿರುವುದು. ಶಾಂತಳಾಗು ದ್ರೌಪದಿ, ಶಾಂತಳಾಗು. ಶಾಂತಿ ನಿಮಗಿನ್ನು ಬಿಟ್ಟಿಲ್ಲವೇನಣ್ಣ? ಶಾಂತಿ ಎಂಬ ಭ್ರಾಂತಿ ಆ ಕೌರವನ ದರ್ಪದ ಕುಡಿಯ ಕಿತ್ತೆಸೆಯಲು ದಿಟ್ಟತನದ ಹಟ್ಟಹಾಸ ಹೊಡೆದು
ಅಡ್ಡಗಟ್ಟಿದವರ ಎದೆ ಬಗೆಯಲು ಬಾಹುಬಲ ಗಳಿಸಿದ ಪಾಂಡವರು. ಅಗ್ರಜ, ದಾಯಾದಿಗಳ ರುಂಡ ಮುಂಡಗಳನ್ನ ಚಂಡಾಟದೆ ಬಿಡರು. ಅಡಿಗಡಿಗೂ ಕರಾಳ ಧೂಮಕೇತುವಿನಂತೆ ಹೆಡ್ಡಗಟ್ಟಿ ಕಾಡುತ್ತಿರುವ ಆ ಕುರುಸಂತತಿಯ ಘೋರ ಕೃತ್ಯಗಳು ನಿಮ್ಮ ಚಿತ್ತಕ್ಕಿನ್ನು ಕಿಚ್ಚನ್ನು ಹತ್ತಿಸಲಿಲ್ಲವೇ? ಬಡ ಕೌರವನ ಧರಗುರುಳಿಸದೆ ಬಿಡೆ. ಅಗ್ರಜ, ಬಡ ಕೌರವನ ಧರಗುರುಳಿಸದೆ ಬಿಡೆ. ಕಾಲನಾಲಯಕ್ಕೆ ಪಯಣವಗೊಳಿಪೆ. ಛಮದಂದರ ಚಿರಗಳ ಹರಿಸಿ ಧರಣಿಗೆ ಕೆಡುಹದೆ ಬಿಡೆ ಛಲವ. ಛಮದಂದರ ಚಿರಗಳ ಹರಿಸಿ ಧರಣಿಗೆ ಕೆಡುಹದೆ ಬಿಡೆ ಛಲವ. ಬಂಡರ ರುಂಡವ ಖಂಡಿಸಿ ತರುವ ಕಳರನು ಹರಿಸದೆ ಬಿಡ ಛಲವ. ಬಂಡರ ರುಂಡವ ಖಂಡಿಸಿ ತರುವ ಕಳರನು ಹರಿಸದೆ ಬಿಡ ಛಲವ. ಸೇಡಿನ ಪ್ರತಿಫಲ ಸಾಧಿಸುವೆ ಸರಾಸರದಿ ಈ ವಾಯು ತರುಜ ಬಲ ಭೀಮ ಪರ ಧರಣಿಗೆ ಕೆಡುಹದೆ ಬಿಡ ಛಲವ. ಧರಣಿಗೆ ಕೆಡುಹದೆ ಬಿಡ ಛಲವ. ಧರಣಿಗೆ ಕೆಡುಹದೆ ಬಿಡ ಛಲವ. ಬಿಡ ಛಲವ. ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮೊರೆ ಆಲಿಸಿ ನಮ್ಮ ಪಕ್ಷ ವಹಿಸಿದೆಯ ದೇವ. ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳುವೆ ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ, ಈಗ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಕುಬೇರು ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ಸಮರವನ್ನೊಲ್ಲೆನೆಯ್ಯ ಸಿರಿ ಸಂಪದದಾಸೆಗಾಗಿ ಮುರಹರಿ ಮಹಿಪನಾಗಿ ಪಾಪದ ಹೊರೆಯ ಧರಿಸೆನೆಯ್ಯ ಶಿರದಲ್ಲಿ. ಬಂಧು ಬಾಂಧವರ ರಕ್ತದಿಮ್ಮಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂದು ಮುಂದೆ ಘೋರ ಹತ್ಯೆಯ ನೀಕ್ಷಿಸೆ ಸಹಿಸೆನೆ ದಿಟದಿ. ತೆರಳು ಸಂಧಿಗೆ ಆಪದ್ ಬಂಧುವೇ ಕರಮುಗಿದು ಬೇಡುವೆನು ಕೃಷ್ಣ. ಕೃಷ್ಣ ಕಾಳಗೈಬುದು ಅಸಮತವೆಮಗೆ, ಕಾಳಗೈಬುದು ಅಸಮತವೆಮಗೆ. ಚಾಳಿಸಬೇರೆನ್ನ ಬೇಡುವೆ ದೇವಾ. ಪರಮಾತ್ಮ, ಚಾಳಿಸಬೇರೆನ್ನ ಬೇಡುವೆ ದೇವಾ. ಶಾಂತಿಯಿಂದಲೇ ರಾಜ್ಯವ ಪಡೆವಾ.
ದೇವಾ ಅಂಗವ ಮಾಡೆಂದು ಬೇಡುವೆ ದೇವಾ. ಅಂಗವ ಮಾಡೆಂದು ಬೇಡುವೆ ದೇವಾ ಸಮರದಿಂದೊದಗುವ ಪಾಪದ ಫಲವೇಕೆ. ಪರಮಾತ್ಮ ಸಮರದಿಂದೊದಗುವ ಪಾಪದ ಫಲವೇಕೆ ಕದನವು ಬೇಡೆ ಮಗೆ ಓ ದೇವಾ ಕದನವು ಬೇಡೆ ಮಗೆ. ಪರಮಾತ್ಮ ನನ್ನಿಂದ ಒಂದು ತೃಣವಾದ ಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸಲಾರೆ. ಆದ್ದರಿಂದ ನೀವು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವಂತೆ ಮಾಡು ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದು. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನು ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತ, ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನ ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ನಮ್ಮನ್ನ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನ ಭೇದಿಸಿ ಮುನ್ನುಗ್ಗೋಣವೆಂದರೆ ರಾತ್ರು ಎಂಬ ಮಮಕಾರ ನಮ್ಮನ್ನ ಮುಂಬರಲು ಬಿಡುತ್ತಿಲ್ಲ. ಛೇ, ಸುಡಬೇಕು ಈ ನಮ್ಮ ಏಡಿ ಜನ್ಮವನ್ನ. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ಪಾರ್ಥ, ನಿನ್ನ ಅಭಿಪ್ರಾಯ? ಪರಮಾತ್ಮ, ಮನದೊಳಗೆ ನೋಯುವಂತಾಯ್ತೆ. ಕೃಷ್ಣ, ಪಾರ್ಥ, ಮನದೊಳಗೆ ನೋಯುವಂತಾಯ್ತೆ. ವಿನಯದೊಳ್ಕಾಲವ ಕಳೆಯುವುದಂತೂ ವಿನಯದೊಳ್ಕಾಲವ ಕಳೆಯುವುದಂತೂ ಮನದೊಳಗೆ ನೋಯುವಂತಾಯ್ತೆ. ಪರಮಾತ್ಮ, ವಾಸುದೇವ, ಅಗ್ರಜನಾಜ್ಞೆಯ ಮೇರದೆ ನಾವುಗಳು, ಅಗ್ರಜನಾಜ್ಞೆಯ ಮೇರದೆ ನಾವುಗಳು ಉಗ್ರ ಕವನವಾಸ ಪಡೆದೆವು ನಾವು, ಉಗ್ರ ಕವನವಾಸ ಪಡೆದೆವು ನಾವು. ಪರರಾಧೀನದೋ ಇರುತಿಹ ನಮಗೆ ಕೃಷ್ಣ. ಕೃಷ್ಣ, ಪರರಾಧೀನದೊಳ್ ಇರುತಿಹ ನಮಗೆ. ಪರರಾಧೀನದೊಳ್ಳಿರುತಿಹ ನಮಗೆ ಮರುಗುವುದೇ ತಕ್ಕೆ ಕೊರತೆಯು ಸಾಲದೆ. ಮರುಗುವುದೇ ತಕ್ಕೆ ಕೊರತೆಯು ಸಾಲದೆ. ಮನದೊಳಗೆ ನೋಯುವಂತಾಯ್ತೆ. ವಿನಯದೊಳ್ಕಾಲವ ಕಳೆಯುವುದಂತೂ ಮನದೊಳಗೆ ನೋಯುವಂತಾಯ್ತೆ. ಪರಮಾತ್ಮ, ವಾಸುದೇವ, ಧರ್ಮಜನಾಜ್ಞೆಯ ಶೀಘ್ರದಿ ನಡೆಸುತ್ತ, ಧರ್ಮಜನಾಜ್ಞೆಯ ಶೀಘ್ರದಿ ನಡೆಸುತ್ತ
ಅಜ್ಞಾತವಾಸವ ಕಳೆದೆವು ನಾವು, ಅಜ್ಞಾತವಾಸವ ಕಳೆದೆವು ನಾವು, ದುರುಳರ ಬಾಧೆಯ ತಡೆಯದೆ ನಾವು. ಕೃಷ್ಣ ಕೃಷ್ಣ ದುರುಳರ ಬಾಧೆಯ ತಡೆಯದೆ ನಾವು, ದುರುಳರ ಬಾಧೆಯ ತಡೆಯದೆ ನಾವು, ಪರಿಪರಿ ಕಾಟವ ಪಡೆದೆವು ನಾವು, ಪರಿಪರಿ ಕಾಟಗಳು ಪಡೆದೆವು ನಾವು. ಮನದೊಳಗೆ ನೋಯುವಂತಾಯ್ತೆ ವಿನಯದೊಳ್ಕಾಲವ ಕಳೆಯುವುದೆಂತು, ವಿನಯದೊಳ್ಕಾಲವ ಕಳೆಯುವುದೆಂತು, ಮನದೊಳಗೆ ನೋಯುವಂತಾಯ್ತೆ. ಕೃಷ್ಣ 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 ಪರಮಾತ್ಮ ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತಿರುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಆದಷ್ಟು ಬೇಗ ಅವುಗಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೀ, ಧಿಕ್ಕಾರವಿರಲಿ ನಮ್ಮ ಈ ಹೇಡಿ ಜನ್ಮಕ್ಕೆ. ಓಹೋ ಪಾರ್ಥ, ನೀನೂ ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗುವರು. ತಂಗಿ ದೃಪದ ನರೇಂದ್ರನಂದಿನಿ ಏಕಮ್ಮ ಕಿನ್ನಳಾಗಿ ನಿಂತೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೆ? ಅಣ್ಣ, ಮರೆತೆಯ ಪ್ರಭುವೇ, ಮೊರೆಯಾಲಿಸಿ ಪೊರವೆಯ ಪತಿಗಳೇ ಬರೆಲ್ಲ ಪಂದ ಫಲಿಸೆ ಪಾದಕಿ ಕುರುಕುಲ ಹದಮಾಗಿ ಬಿರುಮುಡಿಯ ಕಟ್ಟುವೆ ನೆನುತ ಈಕ್ಷಿಸೆ ಜಗದ ಅಪಹಾಸ್ಯವ ಸಹಿಸಿನಯ್ಯ ತನುವನಿಗುವುದೊಂದು ರಕ್ಷೆ ಮುಕುಂದ. ಕೃಷ್ಣ ಕೃಷ್ಣ ಮಾಧವ ಕೃಷ್ಣ ದಾರಿ ಕಾಣದೆ ಪರಿತಪಿಸಿದೆ ನಯ್ಯ ವರದಾಯಕನೇ ಶ್ರೀವಾಸುದೇವನಿ. ದಾರಿ ಕಾಣದೆ ಪರಿತಪಿಸಿದೆ ನಯ್ಯ ವರ
ಪಡಲಾರೆ ನಾ ಬಾಳಲಿ ಬೆಂದೆ ಹೋದಿನ ನಂಗೆ ಕಷ್ಟವ ಪಡಲಾರೆ ನಾ ಸ್ವಾಮಿ ಕಷ್ಟವ ಪಡಲಾರೆ ನಾ ಸೃಷ್ಟಿಯೊಳಗನೆ ಕೃಷ್ಣ 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 ಸೃಷ್ಟಿಯೊಳಗೆ ನೀ ಶ್ರೇಷ್ಠನು ನೀನಯ್ಯ ಸೃಷ್ಟಿಯೊಳಗೆ ನೀ ಶ್ರೇಷ್ಠನು ನೀನಯ್ಯ ಸೃಷ್ಟಿಯೊಳಗೆ ನೀ ಶ್ರೇಷ್ಠನು ನೀನಯ್ಯ ಸೃಷ್ಟಿಯೊಳಗೆ ನೀ ಶ್ರೇಷ್ಠನು ನೀನಯ್ಯ ಶ್ರೇಷ್ಠ ಬಾಲಕ ನಮ್ಮ ಕಷ್ಟವ ಪರಿಹರಿಸು ಶ್ರೇಷ್ಠ ಬಾಲಕ ನಮ್ಮ ಕಷ್ಟವ ಪರಿಹರಿಸು ನಾರಿ ಕಾಣದೆ ಪರಿತಪಿಸಿದೆನಯ್ಯ ವರದಾಯಕನೇ ಶ್ರೀವಾಸುದೇವನೇ ನಾರಿ ಕಾಣದೆ ಪರಿತಪಿಸಿದೆನಯ್ಯ ಕೃಷ್ಣ ಅಣ್ಣ ಸಹೋದರಿ, ಧರ್ಮವೆಂದು ಹಂಬಲಿಸುತ್ತ ಕೈ ಹಿಡಿದ ಧರ್ಮಪತ್ನಿಯನ್ನೇ ಪಣವಾಗಿಟ್ಟು ಸೋತು ಹೋದ ಮಹಾಧರ್ಮ ಪ್ರಭುಗಳು ಇನ್ನು ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಆ ಬಂಡ ಬಕಾಸುರನನ್ನು ಕೊಲ್ಲಲು ಹೋಗಿ ಅದೇ ಬಂಡಿ ಕೂಳಲು ತಿಂದ ಮಹಾದೋರ್ದಂಡ ಛೀ ನಿಮಗೇಕೆ ಬೇಕು ಈ ಗದಾದಂಡ ಅದನ್ನು ಬಿಸಿಟು ಕೈಗೆ ಸೌಟನ್ನು ಹಿಡಿದುಕೊಳ್ಳಿ ಸಾಕು ಮಾಡಿ ಇದಕ್ಕೇನು ಕಡಿಮೆ ಇಲ್ಲ ಪಾರ್ಥ ಪಲ್ಗುಣ ಕಿರೀಟಿ ಶ್ವೇತವಾಹನ ವಿಜಿ ಭೀವತ್ಸು ಸವ್ಯಸಾಚಿ ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಮಹಾವೀರ ಕಡೆಗೆ ವಿರಾಟ ನಗರದಲ್ಲಿ ಉತ್ತರೆಗೆ ಥಜ್ಜಂ ಥಕಜಂ ಥಕಿಡ ಝಂ ಎಂದು ನರ್ತನವನ್ನು ಕಲಿಸಿದ ಮಹಾನಾಟ್ಯಲೋಲ ಛೀ, ನಿಮಗೇಕೆ ಬೇಕು ಈ ಗಾಂಧೀವವು ಅದನ್ನು ಬಿಸಿಟು ಕೈಗೆ ಬಳೆ ತೊಟ್ಟು ಕುಳಿತು ದೇವಿ ಸಾಕು ಮಾಡಿ ಅಣ್ಣ ಇವರಾರು ನನ್ನ ಪತಿಗಳಲ್ಲ ಈ ದ್ರೌಪದಿಯ ಪಾಲಿನ ಮೃತ್ಯು ಸ್ವರೂಪರು ನಿನ್ನೋರ್ವನ ಆಜ್ಞೆಯಾದರೆ ನಾನೋರ್ವಳೆ ರಣರಂಗವನ್ನು ಪ್ರವೇಶಿಸಿ ಆ ಕುರುಕುಲವನ್ನೆಲ್ಲ ಸಮೂಲವಾಗಿ ನಾಶವಾಗಿ ಮಾಡಿ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನಾನೇ ಮುಡಿಗಟ್ಟಿಕೊಳ್ಳುವೆನು ಅಣ್ಣ. ಇಲ್ಲವೇ ಅಗ್ನಿಪುತ್ರಿಯಾಗಿ ಹುಟ್ಟಿದ ನಾನು ಅಗ್ನಿಯಲ್ಲಿ ಬಿದ್ದು ಪ್ರಾಣತ್ಯಾಗ ಮಾಡಿಕೊಳ್ಳುವೆನು ಪರಮಾತ್ಮ. ಸಹೋದರ, ಈಗ ಚೆನ್ನಾಯಿತು. ಸಹಜರ ಐವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಈಕೆಯ ಅಭಿಪ್ರಾಯ ಬೇರೆಯಾಯಿತಲ್ಲ ಎಂದು ಕೇಳಿದನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದಾಗುವ ಪ್ರಯೋಜನವಾದರೂ ಏನು ಕೃಷ್ಣ? ಏನು ಪ್ರಯೋಜನವೋ ಅಪ್ರಯೋಜನವೋ ನನಗೆ ಒಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ ಈ ನಾಲ್ವರು ಇವಳಿಗೆ ಪತಿಗಳಲ್ಲವೇನು? ಅವರೇ ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವೂ ಇಲ್ಲ. ಒಬ್ಬ ಸಂಬಂಧವಿಲ್ಲದೆ ಅಂದುಕುರು ಸಭೆಯಲ್ಲಿ ಬಂಡ ದುಶ್ಯಾಸನ ಗುಂಡಿಗೆ ಬಿಸಿ ರಕ್ತದಿ
ಮಡದಿ ಪೋಂಚಾಲಿಯ ಬಿರುಮುಡಿಯ ಕಟ್ಟಿಸುವೆ ನೆನುತ್ತವೋ ಗನಗದ ದಂಡದಿಂ ಆ ದುರ್ಯೋಧನನ ತೊಡೆಯಂ ಪುಡಿಗುಟ್ಟುವೆ ನೆನುತ್ತಂ ನುಡಿದೆಯೋ ಗಂಡುಗಲಿ ನೀನಂದು ಡಬ್ಬದ ನುಡಿಗಳ ನುಡಿದು ಭಾವ ಮರೆತೆಯೋ ಮರೆತು ನಿದ್ರೆಯಳಿಹೆಯೋ ಇಡಿಂಬ ಮನೋಹರ ಈ ನಿನ್ನ ಕುಹಕ ಕಂಡದ ಕರುಳಿರುವ ಬಿರುನುಡಿ ಕಣ್ಣೀರ ಕರೆಯದಿರುವಲ್ಲವೇ? ಈ ನಿನ್ನ ಕಣ್ಣೀರಿಗೆ ಬದಲಾಗಿ ಹಗೆಯರ ಹೆಣ್ಣಿನ ಕಣ್ಣಲ್ಲಿ ತರಿಸುವೆನು ಶತಸಹಸ್ರ ಮಿಡಿಕಂಬನೆಯ ಕಾಲನೇ ಕೌರವನ ಬೆಂಬಲಕ್ಕೆ ನಿಲ್ಲಲಿ. ನನಗೆ ಗುರು ಸಮುದ್ರವ ಸೆಳೆದು ತರುವೆನೋ ಆ ದುರ್ಯೋಧನ ದುಶ್ಯಾಸನನೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನನ ಒಳಲ ಬುಡುಗುಟ್ಟಿ ಪಾದಕಿ ದುರ್ಯೋಧನನ ತಳೆಯ ದ್ರುಪದ ಸುತೆ ಕಟ್ಟಿಸುವೆನು ಈ ನಿನ್ನ ಬಿಚ್ಚಿದ ಬೀಡುಮುಡಿಯ ಪಡೆದಿರುವೆತೆಯ ನರಕಮರ್ದನ ಕೇಳೆನ್ನ ಅಭಿಮತ ನಡಿಗೆ ಬೆದರಲಿ ಈ ಭೂಮಿ ಕೊಡಿಗೆ ಬೆರಿ ನಮಸದಲ್ಲಿ ಸಪ್ತ ಸಾಗರವ ಭೋಟ್ ಕರೆಯಲಿ ನಡಿಗೆ ಚದರಲಿ ಈ ಭೂಮಿ ಕೊಡಿಗೆ ಬೆರಿ ಹೊಕ್ಕಿ ನಮಸದಲ್ಲಿ ಸಪ್ತ ಸಾಗರವೇ ಭೋಟ್ ಕರೆಯಲಿ ಕುರವನ ಶಿರವನ್ನು ಕಡಿಯದ ಬಿಡನ ಕುರವನ ಶಿರವನ್ನು ಕಡಿಯದ ಬಿಡನ ದಿಗಂತದಲ್ಲಿ ಮುಳುಗಿ ಬೆಮಿದಯವ ಜಗದಿಗಂಥದಲ್ಲಿ ಮುಳುಗಿ ಬೆಮಿದೆಯ ಕುರುಕುಲವ ತರಿದಿಡುವೆ ತುರುಳ ಕೌರವನ ಪರಿಪರಿವಿಧದಲ್ಲಿ ಈ ಭೂಮಿ ಕೊಡಿಗೆ ಬೆರೆಯಲಿ ನಮಸದಲ್ಲಿ ಸಪ್ತ ಸಾಗರವೇ ಕರೆಯಲಿ. ನರಕವರ್ಧನ ದಯಮಾಡಿ ಸಂಧಿಯನ್ನ ನಿರಾಕರಿಸಿಬಿಡು. ಭೀಮಸೇನ ಹೌದು ಜನಾರ್ದನ, ವಿಷಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾಗುವುದೇ? ಮರೆತಿರೇಕೆ ಹಿಂದೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಾಂಡರೊಡನೆ ನಮಗೆ ಸಂಧಿಯೇ? ಅದೆಂತಹ ಸಂಧಿ? ಫಲಾಕ್ಷಣಂ ಮೆಚ್ಚಿಸಿ ಪಡೆದೇನೆ ಪಾಶುಪತಾಸ್ತ್ರ ಫಲಾಕ್ಷಣಂ ಮೆಚ್ಚಿಸಿ ಪಡೆದೇನೆ ಪಾಶುಪತಾಸ್ತ್ರ ವಿಧ ವಿಧಸ್ತ್ರ ಪ್ರಯೋಗದಿ ಗಳಿಸಿದೆ ನಾಂ ವಿಜಯನೆಂಬ ಪೆಸರ ಅರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದಿಹ ಅರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದಿಹ ಅನುಜರ ನೀ ಪರಿನೋಯಿಪುದು ತರವೆ ಧರ್ಮ ಜಗೆ ಕೃಷ್ಣ ಕೃಷ್ಣ ವಾಸುದೇವ, ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಕವಾಗಿ ಉಳಿಯಬೇಕಾದರೆ ನಾವೀ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಬೇಕು. ಪಾರ್ಥ, ಧರ್ಮನಂದನ, ಭೀಮಾರ್ಜುನರು ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ಸಮ್ಮತಿಸಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯುತ್ತಿರುವುದು, ಅದನ್ನು ಸಮನ ಮಾಡಿಕೊಳ್ಳುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವುದು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಆದರಿಸಿ ಪೊರೆಯೋ ದೀನರ ದೊರೆ, ಆದರಿಸಿ ಪೊರೆಯೋ
ಕೃಷ್ಣ ಕೇಶವನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿಹುದು. ಕೇಶವನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿಹುದು. ಅನುದಿನ ನಿಮ್ಮನ್ನು ಸ್ಮರಿಸುವ ನಮಗೆ ಈ ಪರಿಶೋಧನೆ ಸರಿಯೇನು? ವಾಸುದೇವ, ಧರ್ಮನಂದನ, ಶಾಂತನ. ಅನುದಿನ ನಿಮ್ಮನ್ನು ಸ್ಮರಿಸುವ ನಮಗೆ ಈ ಪರಿಶೋಧನೆ ಸರಿಯೇನು? ಅನುದಿನವೂ ಕರ ಹಿಡಿದು ಕಾಪಾಡು ಪ್ರಭುವೇ. ಅನುದಿನವೂ ಕರ ಹಿಡಿದು ಕಾಪಾಡು ಪ್ರಭುವೇ. ಆದರಿಸಿ ಪೊರೆಯೋ ದೀನರ ದೊರೆಯೇ, ಆದರಿಸಿ ಪೊರೆಯೋ ದೀನರ ದೊರೆಯೇ ಕೃಷ್ಣ. ಪರಮಾತ್ಮ. ಧರ್ಮನಂದನ, ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಕೌರವ. ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಕೌರವ. ವನವಾಸಗಳು ಶ್ರೀಹರಿ ವನವಾಸಗಳು ಬಳಲಿದ ನಮ್ಮನ್ನು ನರಳಿಸಿದರು ಕೌರವರು. ವಾಸುದೇವ, ವನವಾಸದೊಳು ಬಳಲಿದ ನಮ್ಮನ್ನು ನರಳಿಸಿದರು ಕೌರವರು. ಹನುಜರಲು ಅನ್ಯಾಯ ಸರಿಯೇನು ದೊರೆಯೇ? ಹನುಜರಲು ಅನ್ಯಾಯ ಸರಿಯೇನು ದೊರೆಯೇ? ಆದರಿಸಿ ಪೊರೆಯೋ ದೀನರ ದೊರೆಯೇ, ಆದರಿಸಿ ಪೊರೆಯೋ ದೀನರ ದೊರೆಯೇ ಕೃಷ್ಣ. ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀವು. ಮುಂದೆ ನಿಮ್ಮ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಾಲುವೆಯ ಕಣ್ಣೀರಿನ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಪುರುಷರೇ ಆಗಬಹುದು. ಸಹೋದರಿ, ಹೇಗಾದರೂ ಮಾಡಿ ಸಂಧಿಯನ್ನು ಏರ್ಪಡಿಸದೆ ಘನಘೋರವಾದ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬರಬೇಕೆಂದು ನಿನ್ನ ಅಡಿದಾವರೆಗಳಲ್ಲಿ ಬೇಡಿಕೊಳ್ಳುವುದು. ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಂತಹುದೈ? ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಂತಹುದೇ? ಸಂತೈಸಲು ನಾನಿರೆ ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಂತಹುದೇ? ಸಹೋದರಿ, ಗುರು ರಜಸಭೆಯಲ್ಲಿ ದುರುಳ ದುಶಾಸನ
ರಾಜಸಭೆಯಲ್ಲಿ ದುರುಳ ದುಶಾಸನ ಸೀರೆಯ ಸೆಳೆಯ ಮೊರೆಯಿಡುತ್ತ ಸೀರೆಯ ಸೆಳೆಯ ಮೊರೆಯಿಡುತ್ತ ಕರೆಯ ಕೃಷ್ಣ 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 ಎಂದು ಕರೆಯ ಕೃಷ್ಣ 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 ಎಂದು ಕರೆಯ ಕೃಷ್ಣ ಎಂದು ಹರಿತ ಕ್ಷಣಗಳು ವರದನಾಗಿ ಬಂದು ಸಲಹಿದೆನೆ ತಂಗಿ ವರದನಾಗಿ ಬಂದು ಸಲಹಿದೆನೆ ತಂಗಿ ಸಂತಪಿಸುವೆಯೇಕೆ ಸೋದರಿ ಚಿಂತೆ ಎಂತವುದೇ ಸಂತೈಸಲು ನಾನಿರೆ ಸಂತಪಿಸುವೆಯೇಕೆ 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 ಸೋದರಿ ಸಹೋದರಿ, ನಾನು ಈ ದಿನವೇ ಆ ದುರ್ಯೋಧನ ಬಳಿಗೆ ಹೋಗಿ ಸರ್ವ ಪ್ರಕಾರದಿಂದಲೂ ಆತನ ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುತ್ತೇನೆ. ಆದರೆ ನಿನ್ನ ಪದಿಗಳನ್ನು ತಿದ್ದುಕೊಳ್ಳುವ ಭಾರ ನಿನ್ನದು. ಕೃಷ್ಣ ಕೃಷ್ಣ ಹೇ ಮಾಧವ ಮಹಿಮಾ ಪೂರ್ಣ ಮುನಿ ಜನ ಪೂಜಿತ ಪುಣ್ಯ ಚರಣ ಮಾಧವ ಮಹಿಮಾ ಪೂರ್ಣ ಮುನಿ ಜನ ಪೂಜಿತ ಭಾಗ್ಯ ಚರಣ ಮಾಧವ ವನಮಾಲಿ ವೈಕುಂಠ ನಿವಾಸಿ ವನಮಾಲಿ ವೈಕುಂಠ ನಿವಾಸಿ ಭಕ್ತ ಜನೋದ್ಧಾರ ಭವ ಭಯಹಾರಿ ವನಮಾಲಿ ವೈಕುಂಠ ನಿವಾಸಿ ಭಕ್ತ ಜನೋದ್ಧಾರ ಭವ ಭಯಹಾರಿ ದಿನ ಜನ ಮಂದಾರ ದಾನವ ಸಂಹಾರ ಕೃಷ್ಣ ಕೃಷ್ಣ ದಿನ ಜನ ಮಂದಾರ ದಾನವ ಸಂಹಾರ ದಿನ ಜನ ಮಂದಾರ ದಾನವ ಸಂಹಾರ ಕಂಸೋರೆ ಮುರವೈರಿ ಕಂಸೋರೆ ಮುರವೈರಿ ಕಾಪಾಡು ಶ್ರೀಹರಿ ಕಂಸೋರೆ ಮುರವೈರಿ ಕಂಸೋರೆ ಮುರವೈರಿ ಕಾಪಾಡು ಶ್ರೀಹರಿ ಮಾಧವ ಮಹಿಮಾ ಪೂರ್ಣ ಮುನಿ ಜನ ಪೂಜಿತ ಪುಣ್ಯ
ಗಿರಿಧರ ಗೋಪಾಲ ಗೋಪಿ ಪ್ರಾಣ ಮೋಹನ ಮುರಳಿ ಗಾನ ಪ್ರವೀಣ ಗಿರಿಧರ ಗೋಪಾಲ ಗೋಪಿ ಪ್ರಾಣ ದೇವಕಿ ನಂದನ ಅಂದು ನೀನು ಮಾಡಿದ ಪ್ರತಿಜ್ಞೆಯು ಏನಾಯಿತು? ಏನಾಯಿತು ನಿನ್ನ ಪ್ರತಿಜ್ಞೆ? ಸತ್ತು ಸೌಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನು ಹೊಲ್ಲಗಳೆಯುತ್ತಿರುವ ಆಧಮ ಮರಳುಗಳೇ ಸದ್ದು. ಏನಿ ಕುಕ್ಷಿ ಭಗವ ಕುಹಕ ಕಂಠದ ಹೊಣಕದ ಕರ್ಕಶದ ಕೇಕೆ, ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ತಾಂಡವ ನೃತ್ಯ. ಅಖಂಡ ಭರತ ಖಂಡಕ್ಕೆ ಕುಹಕ ಕುಟಿಲತೆಯ ಪ್ರವೀಣ, ಮಾತ್ಸರ್ಯದ ಮಹಾನಿಪುಣ, ಕಪಟದ್ಯೂತ ವಿದ್ಯಾ ವಿಶಾರದನಾದ ಈ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಓ ನನ್ನ ವಂಶಕ್ಷಯಕ್ಕೆ ಕಾರಣಕರ್ತರಾದ ದೂತ, ದುರ್ಜಾತ, ದುರುಳ ದುರ್ಯೋಧನ, ನಿನ್ನ ಅಪಜಯದ ಅಪಮೃತ್ಯುವಿಗೆ ಅಮಂಗಳದ ನಾಂದಿಯನ್ನು ಹಾಡಿ ಗಾಂಧಾರ ವಂಶಜರು ಹರಣ ತೊರೆದು ಅದೆಷ್ಟು ವರ್ಷಗಳು ಉರುಳಿ ಹೋದವು ಗೊತ್ತೇ? ಅದೆಷ್ಟು ವರ್ಷಗಳು ಉರುಳಿ ಹೋದವು ಗೊತ್ತೇ? ಗತ ವರ್ಷಗಳ ನೆನಪು ಮರುಕಳಿಸಿ ಬರುತ್ತಿದೆ. ಅನ್ನ ನೀರಿಲ್ಲದೆ ನೀಗಿದವರಾದ ನನ್ನ ಕರಳ ತಳಬಂದೆ ಇರಿದು ನರಳಿಸುತ್ತಿದೆ. ಕಣ್ಣೆದುರಿಗೆ ನಡೆದ ಅಸುರಿ ಕೃತ್ಯದ ಘೋರ ಯಾತನೆ ಈ ನನ್ನ ಕರುಳು ತಳವನ್ನೇ ಇರಿದು ನರಳಿಸುತ್ತಿದೆ.
ಹರಿಯುತ್ತಿದೆ. ನನ್ನ ಸಹೋದರಿ ಗಾಂಧಾರಿ ದೇವಿಯ ಮಾನಸಿಕ ವೇದನೆ, ಕಣ್ಣಿದ್ದರೂ ಕುರುಡಿಯಂತೆ ಪತಿಯನ್ನನುಸರಿಸಿ ನಡೆವ ಆ ಮಾನವತೆಯಾದಷ್ಟತೆಯನ್ನು ಕಂಡು ನನ್ನ ಹೃದಯ ಕರಗಿ ನೀರಾಗಿ ಹರಿಯುತ್ತಿದೆ. ಕಣ್ಗಳಿಗೆ ಕಂಗೊಳಿಸುವುದೆಲ್ಲ ಕಾರಾಗ್ರಹವಾಗಿ, ಕಿವಿಯಲ್ಲಿ ಕೇಳುವ ಕೂಗು ಕರ್ಕಶದ ಕಿಡಿಯಾಗಿ, ನಾನು ನಿಂತ ನೆಲವೇ ಶತಜೀವಗಳ ಚಿತುರಿಸುವ ಮಸಣವಾಗಿ ಕಾಡುತ್ತಿದೆ, ನನ್ನನ್ನು ಕಾಡುತ್ತಿದೆ. ಅಂದು ಸೇಡಿನ ಕಿಡಿಯಾಗಿ ಉಳಿದು ಕುರುಕುಲದ ಗೂಡನ್ನು ಒಡೆದು ಪಡವಿ ಉಡಿ ಮಾಡಿ ಈ ವೀಡಲ್ಲಿ ಚಲ್ಲ ಮಾಡಲೆಂದು ನನ್ನೊಬ್ಬನನ್ನು ಉಳಿಸಿ ಬಡಿದರು ನನ್ನ ಬಡದಾಡಿಗಳು. ನನ್ನೊಬ್ಬನನ್ನು ಉಳಿಸಿ ಬಡಿದರು ನನ್ನ ಬಡದಾಡಿಗಳು. ಈ ನಾಡ ಒಡೆಯ ತನ್ನ ಬಂಧು ಬಾಂಧವರನ್ನಗಲಿ ಹತ್ತು ಹಂಬಲಿಸಿ ಕೊರಗಿ ಸಾಯಬೇಕೆಂದು ಆ 100 ಜನರ ತುತ್ತನ್ನು ನನಗುಣಿಸಿ ಅವರ ಶಕ್ತಿಯನ್ನೆಲ್ಲ ನನಗೆ ಧಾರೆ ಎರೆದು ಸೇಳೆಂಬ ಧಾವಾಗ್ನಿಯ 100 ವಾಣಿಗಳಿಂದ ಶಕುನಿ 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 ಎಂದು ಅಭಿಧಾನವಿಟ್ಟು ಒಬ್ಬೊಬ್ಬರಾಗಿಯೇ ಸತ್ತರು. ಒಬ್ಬೊಬ್ಬರಾಗಿಯೇ ಸತ್ತರು. ಆ ದಾರುಣ ದೃಶ್ಯವು ನನ್ನೀ ಸ್ಮೃತಿಪಟಲದಿಂದ ಅಳಿಯದೆ ಉಳಿದು ನಿರಂತರವು ಕಟುಕುತನೆಯದ ಬಡವಾಗ್ನಿ ಜ್ವಾಲೆಯಿಂದ ಬೆಂದು ನೊಂದು ಜರ್ಜರಿತನಾಗುತ್ತಿದ್ದೇನೆ. ಗೌರವ ಜರ್ಜರಿತನಾಗುತ್ತಿದ್ದೇನೆ. ಅಂದು ನೀನು ನನ್ನ ವಂಶಕ್ಕೆರಗಿದ ಅಪಕೃತ್ಯವನ್ನು ನನ್ನೀ ಮನದಲ್ಲಡಗಿಸಿಕೊಂಡು ಕುಂದಿ ಕೃಶವಾಗುತ್ತಿರುವ ನನ್ನೀ ಶರೀರವನ್ನು ಅಣು ಅಣುವಾಗಿ ವಿಚಿತ್ರವಾಗಿ ತುಂಡರಿಸಿ ನೋಡಿದರು. ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ. ಎಂಬಿ ಮಾತ್ಸರ್ಯದ ಬಿರುವಾಕ್ಯಗಳ ಹೊರತಾಗಿ ಮತ್ತಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿಲ್ಲ. ಅವು ನನ್ನಲ್ಲಿ ಉಳಿಯಲು ಅಸಾಧ್ಯ. ದುರ್ಯೋಧನ, ದುಷ್ಟ ದುರ್ವಿಧಿಯ ಹಠದಿಂದ ದುರ್ಲನಾಗಿ ಮೆರೆಯುತ್ತಿರುವ ದುರ್ಯೋಧನನೇ ಕೇಳು. ನಾನು ಸಹ ನಿನ್ನಂತೆಯೇ 99 ಮಂದಿ ಸಹೋದರರನ್ನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತರಾದರಿಂದಲೂ ಓಲೈಸಿಕೊಂಡು ರತ್ನಖಚಿತವಾದ ಗಾಂಧಾರ ಸಿಂಹಾಸನವನ್ನೇರಿಯ ವಿಜಯ ಸಾಮ್ರಾಟನಾಗಿ ಮೆರೆಯಬಹುದಾಗಿತ್ತು. ಆದರೆ ಅಂದಿನ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾಯಿತು. ಚಿಂತೆ ಇಲ್ಲ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು?
ಅಂದು ನಡೆದ ಕಹಿ ಘಟನೆಗಳೆಲ್ಲವನ್ನೂ ನನ್ನ ಮನದಲ್ಲಡಿಯಿಟ್ಟು ಮುಂದೆ ಅಡಿಯಿಟ್ಟರೆ ಅದು ಭವಿಷ್ಯವಾಗುವುದು ಎಂಬ ಹಿರಿಯರ ಯೋಕ್ತಿಯನ್ನನುಸರಿಸಿ ಅಂತೆಯೇ ನಾನು ನಿನ್ನಲ್ಲಿ ಸೇರಿ ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರನನ್ನ ಮೋಸದಿಂದಲೇ ನಾಶಪಡಿಸಬೇಕೆಂದು ಇದುವರೆಗೂ ನಿನ್ನನ್ನು ಅಡಿಗಡಿಗೂ ಅಡ್ಡಗಟ್ಟಿ ಅಡ್ಡದಾರಿಯಲ್ಲಿಯೇ ನಡೆಸಿದೆನು. ಹೇ ದುರ್ಯೋಧನ, ಇನ್ನು ಮುಂದೆ ಈ ನಿನ್ನ ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನ ರಕ್ತದ ಮಡುವಿನಲ್ಲಿಯೇ ಮುಳುಗಿಸಿ ಈ ನಿನ್ನ ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯನ್ನೆಬ್ಬಿಸಿ ನಿನ್ನ ಬಂಧು ಮಿತ್ರರ ಸಹಿತ ನಿನ್ನ ವಂಶವು ನಿರ್ವಂಶವಾಗುವುದನ್ನು ನನ್ನ ಕಣ್ಣಾರೆ ಕಾಣುತ್ತೇನೆ. ಅಲ್ಲಿಯವರೆಗೂ ಕಪಟದ್ಯೂತ ವಿದ್ಯಾ ವಿಶಾರದಾದ ಈ ಶಕುನಿಗೆ ಎಲ್ಲಿಯ ನಿದ್ದೆ, ಎಲ್ಲಿಯ ನೆಮ್ಮದಿ, ಇನ್ನೆಲ್ಲಿಯ ಶಾಂತಿ? ಎಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಎಳಬೇಡಿರಿ. ದುರ್ಯೋಧನನ 99 ಮಂದಿ ಸಹೋದರರ ಚಿನ್ನ ಮುಂಡಗಳಿಂದ ನಿಮ್ಮನ್ನು ನರಕದಲ್ಲಿ ನಿರೋಧನಗೊಳಿಸುವೆನು. ದುರ್ಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಶಕುನಿಯಿಂದ ನಿನಗಾಗುವ ಹಿಂಸೆ ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವವರಿಲ್ಲದೆ ನರಕದ ಮಾರ್ಗವನ್ನೇ ಇಳಿಸುವೆ. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ. ಶಕುನಿ, ನಿನಗೆ ಎಂಬ ಅರ್ಧೋಕ್ತಿಯನ್ನು ಕೇಳಿ ಏಕೆ ಇಷ್ಟೊಂದು ಕೋಪಗೊಳ್ಳಬೇಕು ರವೀಶ್ವರ? ಸ್ವಲ್ಪ ಸಮಾಧಾನ ತಂದು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ನಿನಗೆ ಶತ್ರುಗಳಾದ ಆ ಪಾಂಡವರಿಗೆ ಇನ್ನು ವರ್ಷದಲ್ಲಿ ತಮ್ಮ ಆಗಮನವಾಯಿತು. ಅದಿರಲಿ, ಈಗ ನೀನು ಬಂದ ಸಮಾಚಾರವೇನು? ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ? ಚಿಂತೆ ಏಕೆ ಗುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕಾಗಿ ಹೊರಟರೆಂದು ದೂತನು ಈ ದಿನ ಸಮಾಚಾರ ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯವೇನು? 12 ತೋಳುಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನು ಎದುರಿಸಬಲ್ಲನು. ಆದರೆ ಈ ಜ್ಞಾತಿ ಹಿಂಸೆ, ಸೊಯ್ತು ಕಳಹ ಇದು ಉಚಿತವೇ ಶಕುನಿ? ಇಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಾನು ಅಭಿಮಾನದಿಂದ ಅವನ ಮಾತುಗಳನ್ನು ನಿರಾಕರಿಸಿದನು ಮಾವ, ನಿರಾಕರಿಸಿದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಇನ್ನು ಅವನ ಮಾತು ಪರಿಗ್ರಾಹಕವೆಲ್ಲ ಬಿಡು ದುರ್ಯೋಧನ. ಕೃಷ್ಣನು ಹಸ್ತನಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾತಃ ಕಾಲ ನಮ್ಮ ರಾಜ್ಯದಲ್ಲಿ ಶಾಂತಿ ಸಂಧಾನ ನಡೆಸೋಣ ತಾಂಡ. ಶಾಂತಿ ಸಂಧಾನ. ಕೃಷ್ಣನು ಹಸ್ತಿನಾವತಿಯಲ್ಲಿ ಹೋಗುತ್ತಮ್ಮ, ಅತಿಥಿ ತತ್ಕಾರಕ್ಕೆ ಸಿದ್ಧನಾಗ. ಅಗ್ರಚಾನ್ವಿತಕ್ಕೆ ಯದು ನಂಧನನೋ, ಅಗ್ರಚಾನ್ವಿತಕ್ಕೆ ಯದು ನಂಧನನೋ, ದರಿದ್ರಾನ್ವಿತ ಗೆಳೆಯ ವಿದುರನಂ ಸಂಧಿಸಲ್, ಘನ ಕುಟೀರಕ್ಕೆ ಹೋಗಿರ್ಪನೈ,
ಅಸದಲವು ಎನಗೆ ಅಗ್ರಜ ಅಗ್ರಜ ಯಾ ದರ್ಪತರಾದ ಗೋಪಾಲಕರು ನಮ್ಮ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುವುದಿಲ್ಲ. ಆಗಲೇ ರಾಜಪ್ರಾಸಾದವನ್ನು ದಾಟಿ ಯಾ ದರಿದ್ರನ ವಿದರ ಝೋಪಟಿಯನ್ನು ಆಶ್ರಯಿಸಿರಲ್ಲ. ಎಷ್ಟೊಂದು ಅವಹೇಳನವಣ್ಣ. ಅವಹೇಳನವಲ್ಲ ಪ್ರಿಯ ಸಹೋದರ, ಮತ್ತೆ ಯದುಪತಿಯು ಭಕ್ತಪರಾಧೀನನು ಇರಬಹುದು. ವಿದುರನಂತಹ ಭಕ್ತರು ಆತನಿಗೆ ಮತ್ಯಾರಿರುವರು? ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ, ನಡೆ ತಮ್ಮ. ಆದರೂ ರಾಯಿಬಾರಿಯಾಗಿ ಬಂದ ರಾಜಮರ್ಯಾದೆಯನ್ನೇ ತಿರಸ್ಕರಿಸಿದವರು ಅಪಮಾನಕರ ಅಲ್ಲವೇ ಅಣ್ಣ? ಕುಲಛಲವೆಂಬ ಗದೆ ಹಿಡಿತ ಪಂಥ ಆ ಭಂಡ ಭೀಮನ ಬಿಸಿರಕ್ತ ಪಾನ ಮಾಡುವುದಕ್ಕೆ ಹೊರತು ನೀನು ಅವರನ್ನು ಕ್ಷಮಿಸಬಹುದು. ಆದರೆ ನಾನು ಮಾತ್ರ ಅವನ ಹಟ್ಟಾಸವನ್ನು ಮೊಟ್ಟಕ್ಕೆ ತುಳಿಯದೆ ಬಿಡತಕ್ಕವನಲ್ಲ. ಕುಲಪರಾಧ ದ್ರೋಹಿಗಳ ಬದುಕುವರಿ ಶಿಕ್ಷಣ ಕುಂಡವನ್ನು ಛೇದಿಸಿ ಜೈವಗಳಿಸಿ ಬರುವೆನೋ. ಉದಿದ ಮೆರವ ಅದವರನ್ನು ಶಿವ ಕಡಿದು ಬೆಳೆವನು. ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ ಒಪ್ಪುವುದು ಒಪ್ಪಲಾರರು. ಸಹೋದರ ಅಭಿಮಾನಶಾಲಿಯಾದ ಸಹೋದರ, ನಿನ್ನ ಕೋಪವನ್ನು ಶಮನ ಮಾಡುವುದು ನನಗೂ ಒಂದೊಂದು ಬಾರಿ ದುಸ್ಸಾಹವೆನಿಸುವುದು. ಈಗೇನು ಮಾಡುವುದು ಶಕನಿ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಬಹುದೇ? ಕೃಷ್ಣನೊಡನೆ ಶಾಂತಿ ಸಂಧಾನ. ದುರ್ಯೋಧನ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಆಗಿದ್ದ ಪಕ್ಷದಲ್ಲಿ ಈ ಕೌರವೇಶ್ವರನ ಸಾರ್ವಭೌಮ ವೈಭವವನ್ನು ತೃಣೀಕರಿಸಿ ಆ ದರಿದ್ರನಾದ ವಿದುರನ ಮುರುಕು ಜೋಪುಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದಂತಹ ಅಪಮಾನ, ಭಕ್ತಿ ವೈರಾಗ್ಯಗಳ ನೆವದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನು ಹೇಗೆ ಸಹಿಸುವೆ ಕೌರವೇಶ್ವರ? ಅದೇಗೆ ಸಹಿಸುವೆ? ಮಾವ, ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕೆ? ಹಾಗೆ ಕೇಳಿದರಲ್ಲವೇ ನನ್ನ ಸೋದರಳಿಯ. ಕೃಷ್ಣನ ಬಗ್ಗೆ ನನ್ನಲ್ಲಿರುವ ದ್ವೇಷವನ್ನು ನಿನಗೆ ಹೇಳುವುದು. ಕೃಷ್ಣ ಅವನೊಬ್ಬ ವಂಚಕಿ, ಕಪಟಿ, ನಾರಿಚೋರ, ಮಿಗಿಲಾಗಿ ಕ್ಷತ್ರಿಯ ಜಾತಿಗೆ ಕಳಂಕ ಸ್ವರೂಪ. ಭರತ ಖಂಡದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವನು ಅವತರಿಸಿರುವುದು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ. ದುರ್ಯೋಧನ, ಶಿಶುಪಾಲ, ಜರಾಸಂಧ ಇವರು ನಿನಗೆಂತಹ ಮಿತ್ರರಾಗಿದ್ದರು? ಹೌದು ಅಲ್ಲವೇ? ಹೌದು. ಕಾರಣವಿಲ್ಲದೆ ಅವರನ್ನೇ ಸಂಹರಿಸಿದನು. ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನನ್ನು ಹೆಸರಿಗೆ ಸಿಂಹಾಸನದಲ್ಲಿ ಕೊಳ್ಳರಿಸಿರುವನು. ಸಹೋದರನನ್ನು ಸುರಪಾನದಿಂದ ಪ್ರಮತ್ತನ್ನಾಗಿಸಿ ರಾಜ್ಯಲಕ್ಷ್ಮಿಯನ್ನು ತಾನು ಕೈವಶಪಡಿಸಿಕೊಂಡಿರುವನು. ಇಂಥವನಿಗೆ ಮನ್ನಣಿಯೇ ಕೌರವೇಶ್ವರ, ಮನ್ನಣಿಯೇ. ಹಾಗಾದರೆ ನನ್ನನ್ನು ದ್ವಾರಕೆಗೆ ಏಕೆ ಕಳಿಸಿದೆ ಮಾವ? ಆ ನಂದಗೋಪಾಲನ ಮನೆಯ ಬಾಗಿಲಲ್ಲಿ ಸಹಾಯವನ್ನು ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು. ಏನದು ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತು ಬಳಿಕ ಇದರೊಡನೆ ಸ್ವಲ್ಪ ಮಾಡಬಹುದಲ್ಲವೇ? ಕೃಷ್ಣನಿಗಿಂತ ವಿಜಯೋನ್ಮತ್ತವಾದ ಅವನ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗ ಈಗ ನಿನಗೆ ಬಂದೊದಗಿರುವುದು. ಕೃಷ್ಣನೇನಾದರೂ ಸೈನ್ಯ ಸಮೇತನಾಗಿ
ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನು ಆ ಸಹಾಯವನ್ನು ನಿಸ್ಸಂಕೋಚವಾಗಿ ನಿರಾಕರಿಸಬೇಕಾಗಿತ್ತು. ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕು ಎಂದು ಕೇಳಬೇಕಿತ್ತು. ಆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಉದ್ಧಾರ ಮಾಡಿದನು ಕೌರವೇಶ್ವರ. ನೀನು ಹೇಳುವಂತೆ ಕೃಷ್ಣನು ವಂಚಕನೇ ಇರಬಹುದು. ಆದರೆ ಪಾಪ ಅವನ ಮೇಲಿನ ದ್ವೇಷದಿಂದ ಪಾಪ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಈ ನನ್ನ ಸೋದರಳಿಯನ ಬಾಯಲ್ಲಿ ಪಾಪ ಕರ್ಮಗಳ ವಿಮರ್ಶೆ. ದುರ್ಯೋಧನ, ಮಾವ, ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲು ಸಾಧ್ಯವೇ ಇಲ್ಲ. ಹೌದು, ಅವರೆಲ್ಲರೂ ಅವನ ಆಜ್ಞಾಧಾರಕರು. ಆ ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಆ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಶಕುನಿ, ಇನ್ನೇನಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ಅವರಿಗೆ ಈ ರಾಜ್ಯದ ಮೇಲಿದ್ದ ಹಕ್ಕು ನಷ್ಟವಾಯಿತು. ಪುನಃ ಅವರನ್ನು ಹೊಂದುವುದೆಂದರೆ ಕ್ಷತ್ರಿಯ ವೀರರಿಂದ ಅನುಭಕ್ತವಾದ ಈ ಕುರುಭೂಮಿಯ ರಾಜ್ಯಲಕ್ಷ್ಮಿಯನ್ನು ಆ ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ಉಚಿತವೇ? ಪಾಂಡವರೇನಾದರೂ ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ತೆಣಿಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಹೌದು, ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ಧನ್ಯವೃತ್ತಿ ಏಕೆ? ಸಾರ್ವಭೌಮ, ರಾಜ್ಯವನ್ನು ಕೊಡಯ್ಯ 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 ಎಂದು ಸರಿಯಾಗಿ ಹೇಳಿದೆ ಸೋಬಲ ರಾಜಸ್ಕುಲ. ನಿನ್ನ ಸಲಹೆ ಹೊರತಾಗಿ ನಾನು ಮತ್ತೇನು ಮಾಡುವುದಿಲ್ಲ. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಅದೇ ಇಂದಿನದನ್ನು ಜ್ಞಾಪಿಸಿಕೋ, ಮತ್ತೊಂದು ಸಾರಿ ಜ್ಞಾಪಿಸು. ಮಾವ, ನಿನ್ನ ಸಲಹೆ ಹೊರತಾಗಿ ಸೂಜಿ ಮನೆಯಷ್ಟನ್ನು ಭೂಮಿಯನ್ನು ಕೊಡುವುದಲ್ಲ. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತ ಪ್ರಾಯಶ್ಚಿತ್ತವಾಗಲೇಬೇಕು. ಮಾವ, ಸೋದರಳಿಯ, ಭುಜಬಲ ಶೌರ್ಯ ಧಿಮೆರೆಯುಭಯನಗೆ ಸಾಮಾನ್ಯರಾಧಿಕರು ಈಗರೆಯೋಳ್ ಸರಿ ಸಮರ. ಮಾವ, ಸೋದರಳಿಯ, ಭುಜಬಲ ಶೌರ್ಯ ಧಿಮೆರೆಯುಭಯನಗೆ ಸಾಮಾನ್ಯರಾಧಿಕರು ಈಥರೆಯೋಳ್ ಸರಿ ಸಮರ. ಹತಿತ ಭುಜಬಲ ಪರಕ್ರಮಿ ನಾನು, ಧರೆಯಲ್ಲಿ ಯಾರು ಸರಿ ಸಮರು. ಮಾವ, ಹತಿತ ಭುಜಬಲ ಪರಕ್ರಮಿ ನಾನು, ಧರೆಯಲ್ಲಿ ಯಾರು ಸರಿ ಸಮರು. ವೈರಿಯರುಂಡವನೆಸಗುವೆ ನಾನು, ವೈರಿಯರುಂಡವನೆಸಗುವೆ ನಾನು. ಭುಜಬಲ ಶೌರ್ಯ ಧಿಮೆರೆಯುಭಯನಗೆ ಸಾಮಾನ್ಯರಾಧಿಕರು ಈದರೆಯೋ ಚಂಡ ಪ್ರಚಂಡ ಪ್ರತಾಪನಾಗಿ ಮಂಡಲದೊಳು ನಾ ಮೆರೆಯುವೆನು. ಮಾವ, ಪ್ರಚಂಡ ಪ್ರತಾಪನಾಗಿ ಮಂಡಲದೊಳು ನಾ ಮೆರೆಯುವೆನು. ಖಂಡಿತ ರಿಪುಕುಲ ಮಂಡಲದೊಳಗೆ, ಖಂಡಿತ ರಿಪುಕುಲ ಮಂಡಲದೊಳಗೆ. ಭುಜಬಲ 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 ಶೌರ್ಯ ಧಿಮೆರೆಯುಭಯನಗೆ ಸಾಮಾನ್ಯರಾಧಿಕರು ಈದರೆಯೋ ಸರಿ ಸಮರ. ಮಾವ, ಅಷ್ಟು ಮಾತ್ರವಲ್ಲ ದುರ್ಯೋಧನ, ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನದು ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಮತ್ತೇನನ್ನು ಮಾಡುವುದಿಲ್ಲ. ನಡೆ ಹೋಗೋಣ. ನಡೆ ಕೌರವೇಶ್ವರ, ನಡೆ ಚಕ್ರವರ್ತಿ.
ನಡೆ ಸಾರ್ವಭೌಮ. ದುರ್ಯೋಧನ, ಇನ್ನು ಮುಂದೆ ಈ ಶಕುನಿಯ ಒಂದೇ ಒಂದು ರೂಪವನ್ನು ಮೆರೆಸುತ್ತೇನೆ. ಈ ಗಾಂಧಾರ ತುಂಡು ಸೇರಿ ಸರ್ಪವಾಗಿ ಅರ್ಜುನನ ಧ್ವಜದಡಿಯಲ್ಲಿ ಪಟಪಟನೆ ಹಾರಾಡಿ ಚೀರಾಡುವ ನಿಮ್ಮಗಳ ಜೀವಗಳನ್ನು ನೋಡಿ ನಕ್ಕು ನಲಿಯುತ್ತೇನೆ. ಅಯ್ಯೋ ಪಾಪಿ ಕೌರವ, ಏನು ಅರಿಯದ ಈ ನಿನ್ನ ಸೋದರ ಮಾವನ ಹೃದಯದಲ್ಲಿ ದ್ವೇಷವೆಂಬ ವಿಷದ ಜ್ವಾಲೆಯನ್ನೇ ಬಿಸಿಲಿಯಲ್ಲವೇ? ಈಗ ಅದು ಧಗಧಗನತ್ತಿ ಉರಿಯಲಾರಂಭಿಸಿದೆ. ದುರ್ಯೋಧನ, ಎಂದೋ ನನ್ನ ಗಾಂಧಾರ ವಂಶವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಉತ್ತುಂಗದ ಶಿಖರದೆತ್ತರಕ್ಕೇರಿಸಿ ಮೆರೆಯುತ್ತಿರುವ ಈ ನಿನ್ನ ಹಸ್ತಿನಾವತಿಯನ್ನೇ ಶೂನ್ಯ ಮಾಡಿ ನಿನ್ನ ರಮಣೀಯ ಮಹಾದ್ವಾರದಿಂದ ಕುರುಕ್ಷೇತ್ರದ ರಣರಂಗದವರೆಗೂ ರಕ್ತದ ಮಡುವನ್ನೇ ನಿರ್ಮಿಸಿ ನಿನ್ನ ಕರುಳು ಬಳ್ಳಿಗಳನ್ನೇ ನನಗೆ ಮಾಲೆಯಾಗಿ ಧರಿಸಿ ನಿನ್ನ ಮೂಳೆಗಳನ್ನೇ ತರ್ಪಧಾರಣ ಮಾಡಿ ನಿನ್ನ ಸಹೋದರರ ಸಿಮಾಂಸಗಳನ್ನು ಭೂತ ಪ್ರೇತ ಪಿಶಾಚಿಗಳಿಗೆ ಅರ್ಪಿಸಿ ಸತ್ತ ನನ್ನ ಸಹೋದರರ ಆತ್ಮಕ್ಕೆ ಶಾಂತಿ ಎಂದು ಕೋರುತ್ತೇ. ಅಲ್ಲಿಯವರೆಗೂ ಈ ಭೂಮಿ ಬಾಯ್ಬಿಡಬಹುದು. ಆಕಾಶದಲ್ಲಿರುವ ನಕ್ಷತ್ರಗಳೆಲ್ಲ ತರಗಲಗಳಂತೆ ಉದರಬಹುದು. ಆದರೆ ಎಂದಿಗೆ ಈ ನಿನ್ನ ಕುರುವಂಶ ಸಂಪೂರ್ಣವಾಗಿ ನಿರ್ನಾಮವನ್ನುವುದ ಅಂದೇ ಈ ಶಕುನಿಯ ಮನಸ್ಸಿಗೆ ನೆಮ್ಮದಿ. ಈ ನನ್ನ ದೇಹಕ್ಕೆ ವಿಶ್ರಾಮ.